ಕಾಂಗ್ರೆಸ್ ಕಾರ್ಯಕರ್ತನ ಒತ್ತಟ್ಟಿಗೆ ಬಿಟ್ಟು ಅಧಿಕಾರಿಗಳನ್ನು ನೋಡಿ ಎಂಥದ್ದು ಯಾವ ಚುನಾವಣೆಯಲ್ಲಿ ನಾನು ಸುಮಾರು 12 ಚುನಾವಣೆಗಳನ್ನು ನನ್ನ ಲೈಫ್ನಲ್ಲಿ ನಾ ಮಾಡಿದ್ದೀನಪ್ಪ. ಯಾವ ಸರ್ಕಾರದಲ್ಲೂ ಕೂಡ ಒಬ್ಬ ಅಧಿಕಾರಿಗಳನ್ನ ಅಥವಾ ಒಬ್ಬ ಪ್ಯೂನ್ನಾಗಲಿ ಮತ್ತೊಬ್ಬನಾಗಲಿ ನಾವು ಯಾವತ್ತೂ ಇನ್ವಾಲ್ವ್ ಮಾಡಲಿಲ್ಲ. ಕಾರ್ಯಕರ್ತರು ನಾವು ಅಷ್ಟೇ ಮಾಡ್ತಿದ್ದೇವೆ. ಇವತ್ತು ಇವರು ಜನ ಹೆಂಗದರ ಆಗ್ಯಾರ ಅಂದ್ರೆ ಇವತ್ತಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ಆಫೀಸರ್ನ ಇನ್ವಾಲ್ವ್ ಮಾಡ್ಲಕತ್ತಾರ. ತಾವು ನೋಡಿದಿರಿ ಮೊನ್ನೆ ಎಲ್ಲೋ ಒಂದು ಪೇಪರ್ದಲ್ಲಿ ನೋಡಿದಾನ, ಯಾವುದೋ ಒಂದು ಮಾಸ್ಟರ್ದೋ ಯಾರ್ದು ಅದು ಏನು ಹೇಳ್ತಾರಲ್ಲ ಯೂನಿಯನ್ ಅಂತಾರಲ್ಲ ಮಾಸ್ಟರ್ಗಳದು, ಅದಕ್ಕೊಂದು ₹1 ಕೋಟಿ ಕೊಟ್ಟಾರಂತ. ರೇ ಮಾರಾಯ, ಬೇಕಾದಷ್ಟು ಜನ ಬೇಡ್ತಾರಲ್ಲ ಕೊಡಪ್ಪ, ಯಾಕೆ ಮತ್ತೆ ಅವ್ರಿಗೆ ಯಾಕೆ ಕೊಟ್ಟಿ ನೀನು ಚುನಾವಣೆಗಿಂತ ಮೊದಲ? ನೋಡಿ, ಇದು ಸರಿ ಅಲ್ಲ ಅಂತಕ್ಕಂಥ ಮಾತದ ಜೊತೆಗೆ ಇವತ್ತು ನೋಡ್ರಿ ಒಂದು ಬಹಳ ನನಗೆ ಕಳಕಳಿಯಿಂದ ನಾ ಹೇಳೋದಂದ್ರ, ಸಿದ್ದರಾಮಯ್ಯ ಎಷ್ಟು ಒಳ್ಳೆವಿದ್ದ, ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ, ಎಂತ ಬಂಗಾರ ಅಂತ ಮನುಷ್ಯ. ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನಿ ಕರಪ್ಟು, ಮಕ್ಕಳು ಕರಪ್ಟು, ಅವ್ರ ಕರಪ್ಟು. ಇದು ನಾ ಮಾತಾಡಬಾರ್ದು. ಇದು ಆದ್ರೂ ಕೂಡ ನಮ್ಮ ಹೊಟ್ಟೆ ಉರಿತದ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ? ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ ಹೆಂಗ್ರಿ? ಕಾಂಟ್ರಾಕ್ಟರ್ಗಳು ಉರ್ಲ ಹಾಕೊಂಡು ಸಾಯ್ಲಾಗತ್ತವ, ಒಬ್ರದ್ದು ಪೇಮೆಂಟ್ ಇಲ್ಲ. ಹೌದು, ಸ್ವಲ್ಪ ತಪ್ಪು ಆಗಿರ್ಬಹುದು, ಹಿಂದೇನೂ ಆಗಿರ್ಬಹುದು, ನಾ ಇಲ್ಲ ಅಂತ ಅಲ್ಲುಗಳದಿಲ್ಲ, ಆಗಿದ್ರು ಕೂಡ ಆದ್ರೆ ಇಂಥ ಪರಿ ಆಗಿರ್ಲಿಲ್ಲ. ಇದು ನೋಡ್ರಿ ಬಹಳ ಸಾಯ್ಲಾಗತ್ತವ ಕಾಂಟ್ರಾಕ್ಟರ್. ಆಮೇಲೆ ಈ ಡೈಲಿ ವೇಜಸ್ನವ್ರು ನೌಕರಿ ಮಾಡ್ತಾವಲ್ಲ ಹುಡುಗರು, ನಮ್ಮ ಆಫೀಸ್ನಾಗ ದಿವಸ ಒಂದು 50 ಜನ ಇರ್ತಾರ. ಸಾಹೇಬ್ರ ನಮ್ಮ ಪಗಾರ ಕೊಡಿಸ್ರಿ, ಅವನಿಗೆ DDP ಆಗಿ ಹೇಳ್ರಿ, CO ಆಗಿ ಹೇಳ್ರಿ, ಬಂದು ನಮ್ಮ ಜೀವ ತಿಂತಾರೆ. ಏನೇ ಮರ, ನಾನು ನೌಕರಿ ಇಟ್ಕೊಂಡಿನೇನು, ಯಾರನ್ನೇನು ಇಟ್ಕೊಂಡ್ರಲ್ಲ, ಹೋಗಲ್ಲ ಕುಂದ್ರಲ್ಲೇ ಒಟ್ಟರು ಬರ್ತೇವೆ ನಾವು ಅಂತ ನಾವು ಹೇಳೋದು. ಈ ರೀತಿ ನೋಡ್ರಿ, ಇದು ಸರ್ಕಾರದ ಕೆಲಸ ಏನ್ರಿ ಅಂತ ಹೇಳಿ ಬಹಳ ಕಳಕಳಿಯಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ 3 ಕಮ್ಯುನಿಟಿಗಳಿಗೆ ನೀವು ಮೋಸ ಮಾಡಿದಿರಿ. ಮುಸಲ್ಮಾನರದು ₹10 ಕೋಟಿ ತಿಂದ ಹಳ್ಳ ಹಿಡಿಸಿದ್ರಿ. ದಲಿತರು 42,000 ಕೋಟಿ ಹಣ SCPT ಅಮೌಂಟ್ ಮುಳುಗಿಸ್ಬಿಟ್ರಿ. ಅಲ್ಲಿ ಆ SC ST ಚೇರ್ಮನ್ ಇದ್ದವ ಅವ ಮುಳುಗಿಸ್ಬಿಟ್ಟ. ಅಲ್ಲಿ ಯಾವ್ದೇವ್ದೋ ಇಲೆಕ್ಷನ್ ಮಾಡಿದ್ರಿ. ಇವು ಎಲ್ಲ ನೀತಿ ಏನ್ರಿ ಇವು? ದಯವಿಟ್ಟು ಹೇಳಿ. ನೀವು ತಾವು ಪತ್ರಿಕಾ ಬಂಧುಗಳು ಬಹಳ ದಿವಸದಿಂದ ನೀವು ತಾವು ಇದೀರಿ ಇಲ್ಲಿ ವರದಿಯನ್ನು ಮಾಡ್ಕೊಂಡು. ಇಂಥ ಸರ್ಕಾರ ನೋಡಿದ್ರೆ ಯಾವತ್ತೇ ಹೇಳ್ರಿ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ನೋಡಿರ್ಲಿಲ್ಲ ಅಂತಕ್ಕಂಥ ಮಾತ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ಇವೆಲ್ಲವನ್ನು ಕೂಡ ಕೂಡೀಕರಿಸಿ ಇವತ್ತು ನಮಗ್ ಬತ್ತಂತ ಬಹಳ ಶಕ್ತಿ ಬಂದಾದ. ಕೆಲಸಕ್ಕ ನಮಗ್ ಶಕ್ತಿ ಬಂದಾದ. ಇವ್ರು ಎಷ್ಟು ಎಂತದ್ ಮಾಡ್ಯಾರ ಜನ ಗಮನಿಸೋದಿಲ್ಲ. ಇದು ಏನು ಪುಕಟ್ ಕೊಟ್ಟಿರ ಅಂತ ಹೇಳಿ ಎಲ್ಲರೂ ಪುಕಟ್ ತಗೊಂಡಾರ. ಬಹಳ ಆದ್ರೆ ಒಂದು 20% 10% ಜನ ಪುಕಟ್ ಸಿಕ್ಕಿರ್ತದ. 80 ಜನ ಇವ್ರೇನು ಗೊತ್ತಾಗೋದಿಲ್ಲ. ನೀವ್ ಏನ್ ಮಾಡ್ತೀರಿ ರಾಜ್ಯದಾಗ ಅಂತಕ್ಕಂಥದ್ದು ಚೆನ್ನಾಗಿ ನೋಡ್ತಾರ್ರಿ. ಮೊದಲಿಗೆ ಇಲ್ಲ ರಾಜಕಾರಣ. ಈಗ ರಾಜಕಾರಣ ಬಹಳ ಸೂಕ್ಷ್ಮವಾಗಿದೆ. ಪ್ರತಿಯೊಬ್ರು ವಿದ್ಯಾವಂತರಾಗ್ಯದ. ಮೊದಲೇನು ನಾವು 78 ಬಂದಾಗ ಒಬ್ರು ಟೊಪ್ಪಿಗೆ ಅವ್ರು ಇರ್ತಿದಿಲ್ಲ, ಒಬ್ರು ಅವ್ರ ಪ್ಯಾಂಟ್ನವ್ರು ಇರ್ತಿದಿಲ್ಲ, ಎಲ್ಲ ಗಾಡಿ ಮೆಟ್ಟ ಪಟ್ಕದವ್ರು ಇರ್ತಿದ್ರು ಜನ, ಹಳ್ಳಿ ಜನ. ಪಾಪ ಅವು ಇನ್ನೋಸೆಂಟ್ ಜನ, ಅವಕ್ಕೇನು ಗೊತ್ತಾಗ್ತಿರ್ಲಿಲ್ಲ ಹಳ್ಳಿಯಾಗಿ ಇರ್ತಕ್ಕಂಥವ್ರು. ಇವತ್ತು ಹಂಗಲ್ಲ. ಪ್ರತಿಯೊಂದು ಊರಲ್ಲಿ ಕೂಡ ಇವತ್ತು ವಿದ್ಯಾವಂತರ ಸಂಖ್ಯೆ ಬಹಳ, ಯಂಗ್ಸ್ಟರ್ಸ್ ಬೆಳೆದಿದ್ದಾರ. ಎಲ್ಲರೂ ಬಹಳ ಸೂಕ್ಷ್ಮವಾಗಿ ನೋಡ್ತಾರ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಇವರೆಲ್ಲ ಮಾಡಿದ ಕೆಲಸಕ್ಕೆ ನಾವು ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾನ, ನಮ್ಮ ಪಕ್ಷದ್ದು ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಲ್ಲಿಯೂ ಅದ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.